ಸ್ನೇಹಿತರೆ ನಮಸ್ಕಾರ. ಎಲ್ಲ ಹಿರಿಯರಿಗೂ ಕಿರಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ, ಬಂಧು ಬಾಂಧವರಿಗೂ, ಸರ್ವೇ ಜನಕ್ಕೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ. ತಮ್ಮೆಲ್ಲರ ಪರವಾಗಿ ನಾನು ಈ ಎಳ್ಳು ಬೆಲ್ಲವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ. ಇದು ಸಂಕ್ರಾಂತಿ ಹಬ್ಬದ ಒಂದು ವಿಶೇಷತೆ. ಎಲ್ಲರಿಗೂ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತನಾಡಿ ಅನ್ನುವ ಒಂದು ವಿಚಾರ. ಯಾಕಪ್ಪ ಅಂದರೆ ಸಂಕ್ರಾಂತಿ ಹಬ್ಬ ಅಂದರೆ ಸುಮ್ಮನೆ ಅಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಒಂದು ಹಬ್ಬಗಳು ಮಾಡಿದರೂ ಒಂದು ನೀತಿ ಇರುತ್ತೆ, ಒಂದು ಕಾರಣ ಇರುತ್ತೆ, ಒಂದು ಏನಾದರೂ ಒಂದು ಉದ್ದೇಶ ಇರುತ್ತೆ. ಅದು ಯಾವುದೇ ಒಂದು ಉದ್ದೇಶ ಇದ್ರೂ ಸಹ ಒಳ್ಳೆಯದಕ್ಕೋಸ್ಕರನೇ ಮಾಡಿರ್ತಾರೆ ನಮ್ಮ ಹಿರಿಯರು. ಹಿಂದೆ ದ್ವಾಪರ ಯುಗದಲ್ಲಿ ಪಾಂಡವರಿಗೂ ಹಾಗೂ ಕೌರವರಿಗೂ ಪಿತಾಮಹ ಅಂತ ಅನಿಸ್ಕೊಂಡಿದ್ದ ಮಹಾನ್ ವ್ಯಕ್ತಿ, ಅವರಿಗೆ ದೇವದತ್ತ ಅಂತ ಕರೀತಾರೆ, ಭೀಷ್ಮಾಚಾರ್ಯರು ಸಹ ಶರಶೈಯಲ್ಲಿ ಮಲಗಿದ್ರು. ಈ ಒಂದು ಉತ್ತರಾಯಣ ಪುಣ್ಯಕಾಲ ಅಂದರೆ ಸಂಕ್ರಾಂತಿಯ ನಂತರ ತಮ್ಮ ದೇಹವನ್ನು ಅರ್ಪಣೆ ಮಾಡಿದ್ರು, ಆದರೆ ಪ್ರಾಣವನ್ನು ಅರ್ಪಣೆ ಮಾಡಿದ್ರು. ಉತ್ತರಾಯಣ ಪುಣ್ಯಕಾಲದಲ್ಲಿ ವೈಕುಂಠ ಸೇರಿದ್ರು ಅಂತ ಒಂದು ಪ್ರತೀತಿ ಇದೆ. ಇದೇ ಸಂಕ್ರಾಂತಿ ಕಾಲದಲ್ಲೇ ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲೆ ಆಗಿರ್ಬೋದು, ಓಂ ಶಾಂತಿ ಮಾಲೆ ಆಗಿರ್ಬೋದು, ಮಹದೇಶ್ವರ ಸ್ವಾಮಿ ಮಾಲೆ ಆಗಿರ್ಬೋದು, ಎಲ್ಲರೂ ತಮ್ಮ ಒಂದು ಭಕ್ತಿ ಪೂರ್ವಕವಾಗಿ ಮಾಲೆ ಹಾಕಿ ಪ್ರತಿದಿನ ಭಜನೆ ಮಾಡ್ತಾ ಇರ್ತಾರೆ. ಕೇಳುವುದಕ್ಕೂ ತುಂಬ ಕಿವಿಗಳಿಗೂ ಇಂಪಾಗಿರುತ್ತೆ, ನಮ್ಮ ಮನಸ್ಸಿಗೂ ಮುದ ನೀಡುತ್ತೆ. ಕೇಳುಗರಲ್ಲಿ ಸಹ ಒಂದು ಮಕ್ಕಳ ಒಂದು ಮನಸ್ಸಿನಲ್ಲಿ ಭಕ್ತಿ ಭಾವನೆಯ ಒಂದು ಮೂಡುತ್ತೆ. ಅದು ಒಂದು ಒಳ್ಳೆಯ ಕಾಲ. ಒಂದು ಬೆಳಗ್ಗೆ ಎದ್ದು ಎಲ್ಲರೂ ಬೇಗ ಎದ್ದು ಒಂದು ಶುದ್ಧ ಮಾಡಿಕೊಂಡು ಒಂದು ಭಕ್ತಿಪೂರ್ವಕವಾಗಿ ದೇವ್ರನ್ನ ನೆನೆಸುವ ಒಂದು ಸಮಯ. ಹಾಗೆ ಮಕರ ಜ್ಯೋತಿ ಏನೋ ಅಯ್ಯಪ್ಪ ಸ್ವಾಮಿ ಮಾಲೆ ಅಂತ ಧರಿಸಿ ಹೋಗ್ತಾರೆ, ಅಲ್ಲಿ ಮಕರ ಜ್ಯೋತಿ ಸಹ ಇದೇ ಸಮಯದಲ್ಲೇ ಎಲ್ರಿಗೂ ಗೋಚರ ಆಗೋದು ಅನ್ನೋ ಒಂದು ವಿಚಾರದಲ್ಲಿ ಈ ಸಂಕ್ರಾಂತಿ ಕಾಲದಲ್ಲಿ ಸುಗ್ಗಿ ಕಾಲ ಅಂತ ಕರೀತಾರೆ. ಯಾಕಪ್ಪ ಅಂದರೆ ಎಲ್ಲ ರೈತರು ತಮ್ಮ ಕೆಲಸಗಳು ಮುಗಿಸ್ಕೊಂಡು, ತಮ್ಮ ಏನು ಹೊಲ ಕೆಲಸಗಳು ಮುಗಿಸ್ಕೊಂಡು, ದವಸ ಧಾನ್ಯಗಳು ಮಾಡಿಸ್ಕೊಂಡು ತಮ್ಮ ಮನೆಗಳಿಗೆ ದವಸ ಧಾನ್ಯಗಳು ತೆಗೆದುಕೊಂಡ್ಬಂದಿರ್ತಾರೆ. ಸುಗ್ಗಿ ಅಂದರೆ ಒಂದು ಒಳ್ಳೆಯ ಒಂದು ಕಾಲ. ಹಾಗೆ ವರ್ಷ ಪೂರ್ತಿ ತಮಗೆ ಜೊತೆಯಲ್ಲಿ ಸ್ನೇಹಿತರಾಗಿ ದುಡಿದಿರ್ತೇವಲ್ಲ ಹಸುಗಳು ಅಂದರೆ ಗೋಮಾತೆಗಳು, ಆ ಗೋಮಾತೆಗಳು ವರ್ಷ ಪೂರ್ತಿ ತಮಗೆ ಸಪೋರ್ಟ್ ಮಾಡಿರ್ತವೆ. ಆ ಗೋಮಾತೆಗಳಿಗೂ ಒಂದು ಅಲಂಕಾರ ಮಾಡಿ, ಹೂವು ಹಾಕಿ ಅಲಂಕಾರ ಮಾಡಿ, ಬಣ್ಣದ ಒಂದು ಪೇಪರ್ಗಳು ಅಂಟಿಸಿ ಒಂದು ಶುದ್ಧವಾಗಿ ಇಟ್ಕೊಂಡು ಆ ಗೋಮಾತೆಗೂ ಕೂಡ ತಮ್ಮ ಜೊತೆಯಲ್ಲಿ ಸಹಾಯವಾಗಿರೋದಕ್ಕೆ ಒಂದು ಕೃತಜ್ಞತೆಯನ್ನು ಒಂದು ಸಲ್ಲಿಸುವ ಒಂದು ವಿಚಾರವೇ ಇದು ಸಂಕ್ರಾಂತಿ ಹಬ್ಬ. ಇನ್ನೂ ಹೇಳುವುದು ಹೆಚ್ಚಾಗಿದೆ ಸ್ನೇಹಿತರೆ. ಸದ್ಯಕ್ಕೆ ಈ ವಿಚಾರ ಹೇಳ್ತಾ ಇರೋಣ. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ ಈ ವಿಚಾರದ ಬಗ್ಗೆ ಇವತ್ತು ಮಾತಾಡೋಣ. ಸ್ನೇಹಿತರೆ, ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ ಅನ್ನೋ ವಿಚಾರ ಕೇವಲ ಸಂಕ್ರಾಂತಿ ಹಬ್ಬಕ್ಕೆ ಮಾತ್ರ ಸಾಕಾ? ಪ್ರತಿ ದಿನಕ್ಕೂ ಇರಬೇಕು. ಅಂದರೆ ನಾವು ಯಾವುದೋ ಒಂದು ವಿಡಿಯೋ ನೋಡ್ತಾ ಇರ್ತೀವಿ, ಯಾವುದೋ ಒಂದು ಕಾಮಿಡಿ ನೋಡ್ತಾ ಇರ್ತೀವಿ, ಕೇವಲ ಒಂದು 2 ಸೆಕೆಂಡ್ ನೋಡಿ 2 ಸೆಕೆಂಡ್ ಕೇವಲ ನಗೆದುಬಿಟ್ರೆ ಆ ನಗು ನಮ್ಮ ಮನದಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳುತ್ತಾ ಅಂತ ಯೋಚನೆ ಮಾಡಬೇಕು. ಯಾವುದೋ ವಿಡಿಯೋ ನೋಡಿ ತಪ್ಪೇನಿಲ್ಲ, ಶಾಶ್ವತವಾಗಿ ಉಳ್ಕೊಳ್ಳೋದು ಬೇಕು, ಮನೋರಂಜನೆ ಬೇಕು, ಮನಸ್ಸಿಗೆ ರಂಜನೆ ಬೇಕು, ನಮ್ಮ ಮನಸ್ಸಿಗೆ ಪ್ರೀತಿ ಇರಬೇಕು. ಇದನ್ನು ನಾವು ಯೋಚನೆ ಮಾಡಬೇಕು. ನಾವು ಯಾರೋ ವೇದಾಂತ ಹೇಳಿದ್ರು, ಯಾರೋ ಒಂದು ವಿಚಾರ ಹೇಳಿದ್ರು, ಅದನ್ನು ಕೇಳಿ ಆ ಪುಸ್ತಕ ಓದಿ ನಾನು ಬದಲಾಗಬೇಕು, ಈ ಪುಸ್ತಕ ಓದಿ ಬದಲಾಗಬೇಕು, ಯಾರೋ ಒಂದು ವಿಡಿಯೋ ಬಿಟ್ಟರು ಅದರಲ್ಲಿ ನಾನು ಕೇಳಿ ಬದಲಾದೆ ಅಂತ ಹೇಳೋದಕ್ಕಿಂತ ಬದಲಾಗಬೇಕೇ ವಿನಃ ಕೇವಲ ಪುಸ್ತಕ ಓದೋದ್ರಿಂದ ಇನ್ನು ಯಾರೋ ಒಂದು ವಿಚಾರಗಳು ಹೇಳಿರೋದ್ರಿಂದ
ಯಾರೂ ಸಾಮಾನ್ಯವಾಗಿ ಬದಲಾಗೋದಿಲ್ಲ. ಬದಲಾಗೋ ಒಂದು ವಿಚಾರವನ್ನು ತಲೆಗೆ ಹಾಕ್ಕೊಬೇಕು, ನಮ್ಮ ಮನಸ್ಸಿಗೆ ಹಾಕ್ಕೊಬೇಕು. ಯಾಕಪ್ಪ ಅಂದರೆ ನಾವೇನೋ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ಬಿಡ್ತೀರಿ, ಅದು ನಮ್ಮ ಮನಸ್ಸಿಗೆ ನಾಟುತ್ತಾ? ನಮ್ಮ ಮನಸ್ಸಿಗೆ ನಾವು ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಅಂತ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತ ಹೇಳಿಬಿಟ್ರೆ, ನಾವು ಯಾರೋ ಒಬ್ಬರು ನಮಗೆ ತೊಂದರೆ ಕೊಟ್ಟಿರೋರಿಗೆ ಸಂತೋಷ ಆಗಿರುತ್ತೆ, ಅವ್ರಿಗೆ ಒಳ್ಳೆಯದಾಗಿರುತ್ತೆ, ಅವ್ರಿಗೆ ಲಾಭ ಮಾಡ್ಕೊಂಡಿರ್ತಾರೆ. ಆದರೆ ಇನ್ನೊಬ್ಬರು ತೊಂದರೆ ಕೊಟ್ಟಿದ್ರೆ, ನಮ್ಮ ಮನಸ್ಸಿನಲ್ಲಿ ನೋವಿದ್ರೆ, ಒಳ್ಳೆ ಮಾತನಾಡಿ ಅಂತ ಹೇಳೋದು ಮಾತಿಗೆ ಒಂದು ಅರ್ಥ ಸಿಗುತ್ತಾ? ಇದನ್ನ ಯೋಚನೆ ಮಾಡಬೇಕು. ನಾವು ಯಾರಿಗೋ ಒಂದು ತೊಂದರೆ ಕೊಟ್ಬಿಟ್ಟು, ಎಳ್ಳು ಬೆಲ್ಲ ಕೊಟ್ಬಿಟ್ಟು ಒಳ್ಳೆ ಮಾತನಾಡಿ ಅಂದ್ಬಿಟ್ರೆ, ನಾವು ಅವ್ರಿಗೆ ತೊಂದರೆ ಕೊಟ್ಟಿರ್ತೀವಿ, ಅವ್ರು ಯಾಕೆ ಸ್ವಾಮಿ ನಮಗೆ ಒಳ್ಳೆ ಮಾತನಾಡೋಕ್ಕಾಗುತ್ತೆ? ಅವ್ರ ಮನಸ್ಸಿನಲ್ಲಿ ನೋವಿರುತ್ತೆ. ನೋವಿದ್ಕೊಂಡು ಕೇವಲ ಬಾಯಲ್ಲಿ ಮಾತ್ರ ಒಳ್ಳೆ ಮಾತನಾಡ್ಬಿಟ್ರೆ ಅದು ನಮ್ಗೆ ಒಳ್ಳೇದಾಗುತ್ತಾ? ಹಾಗೆ ಮಾಡಬೇಕಂದ್ರೆ ಏನು ಮಾಡಬೇಕು? ನಾವು ಚೆನ್ನಾಗಿರಬೇಕು, ನಾವು ಯಾರಿಗೂ ತೊಂದರೆ ಕೊಡಬಾರ್ದು. ನಾವು ಚೆನ್ನಾಗಿರಬೇಕು ಅಂದರೆ ಇನ್ನೊಬ್ರಿಗೂ ತೊಂದರೆ ಕೊಡಬಾರ್ದು. ನಾವೇನೋ ಒಂದು ಇನ್ನೊಬ್ಬರ ಹತ್ರ ಕಿತ್ಕೊಂಡಿರ್ತೀವಿ, ನಾವು ಸಂತೋಷವಾಗಿರ್ತೀವಿ. ನಾವು ನಾನು ಏನೋ ಅವನು ಪಡ್ಕೊಂಡಪ್ಪ ಅಂದರೆ, ನೀನೇನೋ ಪಡ್ಕೊಂಡೆ, ನೀನು ಸಂತೋಷವಾಗಿದೆಯಾ, ನೀನು ಚೆನ್ನಾಗಿದೆಯಾ, ಆದರೆ ನೀನೇನೋ ಕಿತ್ಕೊಂಡೆಲ್ಲ, ಇನ್ನೊಬ್ಬರ ಹತ್ರ ಕಿತ್ಕೊಂಡಿದೆಯಲ್ಲ, ಅವ್ರು ಸಂತೋಷವಾಗಿದ್ದಾರಾ? ಅವ್ರ ಮನಸ್ಸಿನಲ್ಲಿ ಖುಷಿ ಇದೆಯಾ? ಅವ್ರ ಮೈಂಡಲ್ಲಿ ಏನು ಚಿಂತೆ ಇಲ್ವಾ ಅಂತ ಯೋಚನೆ ಮಾಡಬೇಕಲ್ವಾ? ಹಾಗೆ ಎಲ್ಲರ ಮನಸ್ಸಿಗೂ ಶುದ್ಧವಾಗಿರಬೇಕು ಅಂದರೆ ನಾವು ಪ್ರತಿಯೊಬ್ಬರು ಶುದ್ಧವಾಗಿರಬೇಕು. ನಾವು ಹಬ್ಬದ ಶುಭಾಶಯಗಳು ಹೇಳೋದ್ರ ಜೊತೆಗೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಹಾಗೂ ನಮ್ಮ ಸಮಾಜದ ಹಿತವನ್ನು ಬಯಸಬೇಕು. ಸಮಾಜದ ಒಂದು ಜನಗಳಲ್ಲಿ ಶುದ್ಧವಾಗಿರಬೇಕು. ಸಮಾಜದ ಎಲ್ಲರೂ ಚೆನ್ನಾಗಿರಬೇಕು ಅಂದರೆ ನಾವು ಚೆನ್ನಾಗಿರಬೇಕು. ನಾವು ಚೆನ್ನಾಗಿರಬೇಕು ಅಂದರೆ ನಾವು ಮಾಡುವ ಕೆಲಸಗಳಲ್ಲಿ ಶುದ್ಧತೆ ಇರಬೇಕು. ಯಾಕಪ್ಪ ಅಂದರೆ ಕೇವಲ ಬಾಯಿ ಮಾತಲ್ಲಿ ಹೇಳೋದಕ್ಕೆ ಮಾತ್ರ ಅಲ್ಲ, ನಾವೇನೋ ಜೀವನ ಮಾಡ್ತಾ ಇರ್ತೀವಿ. ಆ ಜೀವನ ಯಾವ್ದು ಮಾಡಬೇಕು? ದೇವರು ಹೇಳಿದ್ದಾನೆ, ನೀನು ಕೂತ್ಕೊಂಡು ತಿನ್ನೋಕೆ ಹೋಗ್ಬೇಡ, ನಿಮ್ಮ ಕೆಲಸ ನೀನು ಮಾಡು, ಫಲ ನಾನು ಕೊಡ್ತೀನಿ. ಯಾರೋ ಕೂತ್ಕೊಂಡು ನನ್ನ ಫಲ ಸಿಗುತ್ತೆ ಅಂದರೆ ಸಿಗೋದಿಲ್ಲ. ಹಾಗೆ ನಮ್ಮ ಕೆಲಸ ಯಾವ ರೀತಿ ಇರಬೇಕು? ಶುದ್ಧವಾಗಿರಬೇಕು, ಚೆನ್ನಾಗಿರಬೇಕು. ನಾನು ಬೆಳಿಬೇಕು, ಆದರೆ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು, ಆ ರೀತಿ ಬೆಳಿಬೇಕು. ಅದು ಶುದ್ಧತೆ. ಅದು ನಾವು ಇನ್ನೊಬ್ರಿಗೆ ಶುಭಾಶಯ ಹೇಳೋದಕ್ಕೊಂದು ಅದರಲ್ಲಿ ಅರ್ಥ ಸಿಗುತ್ತೆ. ಆದರೆ ಕೇವಲ ನಾವು ಮಾಡೋದೇ ಒಂದು, ಬಾಯಿ ಮಾತಲ್ಲಿ ಹೇಳೋದೇ ಒಂದು ಅಂದರೆ, ನಾವು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳೋದ್ರಲ್ಲಿ ಏನು ಅರ್ಥ ಇದೆ ಅಂತ ಭಾವಿಸ್ಬೋದು. ನಿನಗೆ ಸಂತೋಷ ಕೊಟ್ಟು, ನಿನಗೆ ಒಳ್ಳೇದು ಮಾಡಿ ಹಬ್ಬದ ಶುಭಾಶಯಗಳಲ್ಲಿ ಅದರಲ್ಲಿ ಒಂದು ಅರ್ಥ ಇರುತ್ತೆ, ಮನಸ್ಸು ಸಂತೋಷ ಇರುತ್ತೆ. ಯಾರಿಗೂ ತೊಂದರೆ ಕೊಡದಿರೋ ಹೇಳೋ ಒಂದು ಶುಭಾಶಯಗಳೇ ನಿಜವಾದ ಶುಭಾಶಯಗಳು. ಹಿರಿಯರು ಏನೋ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿರೋಣ, ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲ ಜನ ಖುಷಿಯಾಗಿರಬೇಕು ಅಂತ ಒಂದು ಉದ್ದೇಶಗಳಿಗೋಸ್ಕರ ಒಂದು ಹಬ್ಬಗಳು ಮಾಡಿದ್ದಾರೆ. ತುಂಬ ದಣಿದಿರ್ತೀರಿ, ಕೆಲಸ ಮಾಡಿರ್ತೀರಿ, ಯಾವತ್ತಾದರೂ ಒಂದು ದಿನ ನಮಗೆ ಒಂದು ಸಂತೋಷ ಬೇಕು, ಮನೋರಂಜನೆ ಬೇಕು ಅಂತ ಈ ಒಂದು ಹಬ್ಬಗಳನ್ನ ಮಾಡಿದ್ದಾರೆ ಹಿರಿಯರು. ಅವರನ್ನು ಫಾಲೋ ಮಾಡ್ಕೊಂಬರೋಣ. ನಾವು ಯಾರಿಗಾದರೂ ಒಳ್ಳೇದು ಮಾಡಬೇಕು ಅಂದರೆ, ಬಾಯಲ್ಲಿ ಹೇಳ್ಬೇಕಂದ್ರೆ ಅವ್ರಿಗೆ ಒಳ್ಳೆಯದಾಗಿದೆ ಅಂತ ಫಸ್ಟು ಯೋಚನೆ ಮಾಡೋಣ. ಕೇವಲ 2 ಸೆಕೆಂಡಲ್ಲಿ ಹೇಳುವ ಒಂದು ಶುಭಾಶಯಗಳಿಂದ ಅವರಿಗೆ ಮನಸ್ಸು ಸಂತೃಪ್ತಿ ಆಗಿಬಿಡಲ್ಲ. ಬಹಿರಂಗವಾಗಿ ಕೇವಲ 2 ಸೆಕೆಂಡ್ ಶುಭಾಶಯ ಹೇಳ್ಬಿಟ್ಟು ಜೀವನ ಪೂರ್ತಿ ನೋವು ಕೊಟ್ಕೊಂಡು ಇದ್ಬಿಟ್ರೆ ಯಾವ ರೀತಿ ಸ್ವಾಮಿ ಇದಕ್ಕೆ ಒಂದು ಅರ್ಥ ಸಿಗುತ್ತೆ ಅಲ್ವಾ? ಅದಕ್ಕೆ ನಾವು ಹಬ್ಬಗಳನ್ನು ಆಚರಿಸೋಣ, ಹಬ್ಬಗಳ ಶುಭಾಶಯಗಳು ಹೇಳೋಣ. ಆ ಶುಭಾಶಯಗಳಿಗೆ ತಕ್ಕನಂಗೆ ಯಾರಿಗೂ ತೊಂದರೆ ಕೊಡ್ದಿರ ನಾವು ಹೇಳಿರೋ ಶುಭಾಶಯಗಳು ಅವ್ರಿಗೆ ಸಂತೋಷ ಆಗಿದೆಯಾ, ಅವ್ರ ಮನಸ್ಸು ತಟ್ಟಿದೆಯಾ, ಅವ್ರಿಗೆ ಒಂದು ಖುಷಿಯಾಗಿದೆಯಾ, ಇದರಿಂದ ಒಂದು ಉಪಯೋಗ ಆಗಿದೆಯಾ ಅಂತ ನಾವು ಯೋಚನೆ ಮಾಡಬೇಕಲ್ವಾ? ಇದೇ ನಮ್ಮ ಹಿರಿಯರು ಮಾಡಿರೋ ಹಬ್ಬಗಳ ಒಂದು ಉದ್ದೇಶ.
ಹಾಗೆ ನಮ್ಮ ಹಿರಿಯರು ಯಾವ ರೀತಿ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡೋದಕ್ಕೆ ನಾವು ವರ್ಷ ಪೂರ್ತಿ ಕೆಲಸ ಮಾಡಿ ದಣಿದಿರೋ ನಮಗೆ ಮನೋರಂಜನೆ ಸಿಗಬೇಕು ಅಂತ ಯಾವ ರೀತಿ ನಮ್ಮ ಹಿರಿಯರು ಯೋಚನೆ ಮಾಡಿದ್ದಾರೋ, ಹಬ್ಬಗಳನ್ನ ಆ ರೀತಿ ಮಾಡಿದ್ದಾರೋ, ಅದೇ ರೀತಿ ನಾವುಗಳು ಏನಿದ್ದೀರಿ ನಮ್ಮ ಸಮಾಜದ ಜನತೆ ಅವರು ಕೂಡ ಪ್ರತಿಯೊಬ್ಬರು ಕೂಡ ಈ ಒಂದು ನಾವು ಹೇಳೋ ಶುಭಾಶಯಗಳಿಗೆ, ನಾವು ಕೊಡೋ ಎಳ್ಳು ಬೆಲ್ಲಕ್ಕೆ ಅವ್ರಿಗೆ ಕೇವಲ ಬಾಯಿ ಸಿಹಿ ಮಾಡೋದಲ್ಲ, 2 ಸೆಕೆಂಡ್ ಬಾಯಿ ಸಿಹಿ ಮಾಡೋದು ಅಷ್ಟೇ ಅಲ್ಲ, ಯಾರಿಗೂ ಏನೋ ತೊಂದರೆ ಕೊಡಬಾರ್ದು. ಅಂದರೆ ನಾವು ಶುಭಾಶಯಗಳು ಹೇಳಿ ಅವ್ರಿಗೆ ಮನಸ್ಸು ಸಂತೋಷ ಆಗಬೇಕು ಅಂದರೆ ನಾವು ಯಾರಿಗೂ ತೊಂದರೆ ಕೊಡಬಾರ್ದು, ಹಾಗೂ ನಾವು ಕೂಡ ತೊಂದರೆ ಅನುಭವಿಸ್ಬಾರ್ದು. ಯಾಕಂದರೆ ನಾವು ಚೆನ್ನಾಗಿರಬೇಕು, ಪ್ರತಿಯೊಬ್ಬರಲ್ಲೂ ಸ್ನೇಹಮಯವಾಗಿರಬೇಕು, ಅದೇ ರೀತಿ ನಡ್ಕೋಬೇಕು ಅಂತ ಯೋಚನೆ ಮಾಡಬೇಕು. ಈ ವಿಡಿಯೋ ನೋಡಿ ತಮ್ಮೆಲ್ರಿಗೂ ತಮ್ಮ ಆತ್ಮ, ತಮ್ಮ ಮನಸ್ಸು ಅಲ್ಪ ಸ್ವಲ್ಪವಾದರೂ ಒಂದು ಶುದ್ಧ ಆಗಲಿ ಅಂತ ಅನ್ನೋದೇ ನನ್ನ ಭಾವನೆ. ಸ್ನೇಹಿತರೆ, ಈ ಸಮಾಜದಲ್ಲಿ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಆದರೆ ಕೆಲವೊಂದು ವಿಚಾರಗಳು, ಕೆಲವೊಂದು ಮಾಡುವ ಕೆಲಸಗಳಲ್ಲಿ ಕೆಲವರಿಗೆ ಇದು ಅನ್ವಯಿಸುತ್ತೆ. ಈ ವಿಚಾರ ಎಲ್ರಿಗೂ ಶೇರ್ ಮಾಡಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ಎಲ್ಲರೂ ಚೆನ್ನಾಗಿರಲಿ. ಸನಾತನ ಸದ್ವಿಚಾರಗಳನ್ನು ಎಲ್ಲರೂ ತಮ್ಮ ಹೃದಯದಲ್ಲಿ ಅಳವಡಿಸ್ಕೊಳ್ಳಿ. ಎಲ್ಲರೂ ಸರ್ವರು ಸಹೃದಯಿಗಳಾಗಲಿ ಅಂತ ಹೇಳ್ತಾ, ಈ ನನ್ನ ಒಂದು ಸಂಕ್ರಾಂತಿ ಹಬ್ಬ ಶುಭಾಶಯಗಳ ವಿಚಾರದೊಂದಿಗೆ ಎಲ್ಲರ ಮನಸ್ಸು ಶುದ್ಧವಾಗಲಿ ಅಂತ ಹೇಳೋದೇ ನನ್ನ ಮನೋಭಾವ ಅಂತ ಹೇಳ್ತಾ, ಈ ನನ್ನ ವೀರ ಸಂದೇಶ ಯೂಟ್ಯೂಬ್ ಚಾನಲ್ನ ಎಲ್ಲರೂ ನೋಡಿ ಆನಂದಿಸಿ. ತಮ್ಮಲ್ಲಿ ಇನ್ನೂ ಒಳ್ಳೆಯ ವಿಚಾರಗಳು ಬೇಕು ಅಂದರೆ ನಮ್ಮ ವೀರ ಸಂದೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಸಮಾಜದ ಪ್ರತಿಯೊಬ್ಬರಿಗೂ ಈ ವಿಚಾರ ತಲುಪಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.